ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನೀನಾದಿನ ಧಾರಾವಾಹಿಯಲ್ಲಿ ಏನೆಲ್ಲಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ವೇದ ಅವರಪ್ಪ ವೇದನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದಾಗ ಈ ಕಡೆ ವಿಕ್ರಮ್ ತಾತ ತುಂಬ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ನೀವು ನನ್ನ ಮೊಮ್ಮಗನ ಮೇಲೆ ಯಾವಾಗ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕ್ಸಿದ್ರು ಅವಾಗಿಂದ ನೀವು ನಮ್ಮ ಸಂಬಂಧನೆಲ್ಲ ಕಳ್ಕೊಂಡಿದ್ದು, ನೀವು ಯಾವುದೇ ಕಾರಣಕ್ಕೂ ಈ ಮನೆಗೆ ಬರಬೇಡಿ ಅಂತ ಹೇಳ್ತಾ ಇರ್ತಾನೆ. ಯಾವ ಮುಖ ಇಟ್ಕೊಂಡು ನೀವು ಈ ಮನೆಗೆ ಬಂದಿದ್ದೀರಾ? ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಎಂಥ ಮಗಳನ್ನ ಎತ್ತಿದ್ದೀರಾ ರೀ? ಅಲ್ಲ, ನೀವು ದೊಡ್ಡದಾಗಿ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ತಾನೆ, ಯಾರು ತಪ್ಪು ಯಾರು ಸರಿ ಅಂತ. ಏಕ್ದಮ್ ಹೆಂಗ್ರಿ ನೀವು ಜೈಲಿಗೆ ಕಳಿಸಿದ್ರಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ತಾತ ತುಂಬ ಬಾಯಿಗೆ ಬಂದಾಗೆ ಬೈತಾ ಇರಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಈ ಕಡೆ ಬಾಲಮೂನ ಕೂಡ ಇವ್ರನ್ನ ಹೆಂಗಾದ್ರೂ ಮಾಡಿ ಸಂಭಾಳಿಸ್ಬೇಕಲ್ಲ, ಏನು ಮಾಡೋದು ಅಂತೇಳಿ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ವೇದನಪ್ಪನೂ ಕೂಡ ಬೇಡ್ಕೊತಾ ಇರ್ತಾರೆ, ನಮ್ಮಿಂದ ತುಂಬ ತಪ್ಪಾಗಿದೆ, ನಾನು ನಿಮಗೆ ಕ್ಷಮೆ ಕೇಳಬೇಕು ಅಂತೇಳಿ ಅಂದ್ಕೊಂಡು ನಾನು ನಿಮ್ಮ ಮನೆಗೆ ಬಂದಿದ್ದು. ವೇದನ ನೋಡಿದ್ರೆ ನನ್ನ ಕೈ ಇರೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ವೇದನ ಅಂತ ಕ್ಷಮೆ ಕೇಳ್ಕೊಂಡು ಹೋಗ್ಬಿಡ್ತೀನಿ, ವೇದನ ಕರೀರಿ ಅಂತ ಹೇಳಿ ಈ ಕಡೆ ವೇದ ಹಪ್ಪ ತುಂಬ ಗೋಳಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಕ್ರಮ್ ತಾತ ಯಾವುದೇ ಕಾರಣಕ್ಕೂ ಅವ್ರ ಮಾತು ಕೇಳೋದಕ್ಕೆ ಸಿದ್ಧನೇ ಆಗಿರಲಿಲ್ಲ. ಇಲ್ಲ, ನೀವು ಯಾವುದೇ ಕಾರಣಕ್ಕೂ ಅವ್ರ ಮುಖನೂ ಕೂಡ ನೋಡಬಾರ್ದು, ನೀವು ಮನೇಲಿ ಇರಬೇಡಿ, ನೀವು ಇಲ್ಲಿಂದ ಹೊಟ್ಟೋಗ್ಬೇಡಿ, ನೀವು ನಿಮ್ಮ ಸಂಬಂಧ ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ, ಇಲ್ಲೇ ಬಿಟ್ಟೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ ಅಂತ ಹೇಳಿ ಈ ಕಡೆ ವೇದ ಹಪ್ಪ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇಲ್ಲ, ನೀವು ಕಾಲು ಇಟ್ಕೊಳ್ಳೋದಷ್ಟು ನಿಮಗೆ ಆ ಯೋಗ್ಯತೆಯೂ ನಿಮಗಿಲ್ಲ, ನೀವು ಈ ಸಂಬಂಧನೇ ಇರಲ್ಲ ನಿಮಗೆ, ನನ್ನ ಮೊಮ್ಮಗನ ಯಾವಾಗ ನಿಮ್ಮ ಜೈಲಿಗೆ ಕಳಿಸಿದ್ರು ಆವತ್ತಿನ ನಾನು ನಿಮ್ಮ ಸಂಬಂಧ ಎಲ್ಲ ಮುಗಿದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ವಿಕ್ರಮ್ ಕೂಡ ಬರ್ತಾರೆ. ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳ್ತೀವಿ. ಅವ್ರನ್ನ ನಾನು ಜೈಲಿಗೆ ಕಳಿಸಿದಾರೆ ಕೊಣೋ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾನು ಇವಾಗೇನು ಜೈಲಲ್ಲೇ ಇದ್ದೀನಾ? ಇಲ್ಲ ತಾನೇ, ಸುಮ್ಮನೆ ಇರಿ ನೀನು ಅಂತ ಹೇಳಿ ಹೇಳ್ತಿರ್ತಾರೆ. ಏನು ನೀವು ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ಈ ಕಡೆ ವೇದನ ಅಪ್ಪನ ಕೇಳ್ತಿರ್ಬೇಕಾದ್ರೆ ಏನಿಲ್ಲ, ವೇದನ ನೋಡ್ಕೊಂಡು ಅವಳ ಹತ್ರ ಕ್ಷಮೆ ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ, ಅದು ಇವ್ರು ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೀವು ಇವ್ರ ಮಾತಿಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಇವರಿಗೆ ಮಾತಾಡೋದು ಅಂತೇಳಿ. ಅಲ್ಲ ಕೊಣೋ, ನೀನು ಜೈಲಿಗೆ ಕಳ್ಸಕ್ಕೆ ನೋಡಿರೋದು ಅವರು ಅಂತ ಹೇಳ್ದಾಗ ನಾನು ಹೋಗಿಲ್ವಲ್ಲ, ನೀನು ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಿದ್ದೆ, ಸುಮ್ಮನೆ ಇರು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ವೇದ ಹಪ್ಪ ಕೂಡ ಕೇಳ್ತಿರ್ತಾರೆ. ಅವರು ಹೇಳ್ದಾಗೆ ಕರೆಕ್ಟು, ನಾವು ಆ ಯೋಗ್ಯತೆಯೂ ಇಲ್ಲ ಈ ಮನೆಗೆ ಬರೋದಕ್ಕೆ, ಆದರೆ ನನ್ನ ಮಗಳು ನೋಡದೆ ಇರೋದಕ್ಕಾಗಲಿಲ್ಲ, ಅವಳ ಹತ್ರ ಕ್ಷಮೆ ಕೇಳಿ ಹೋಗೋಣ ಅಂತೇಳಿ ಬಂದಿದ್ದೆ ಅಂತೇಳಿ ಈ ಕಡೆ ವೇದ ಅವ್ರ ಅಪ್ಪ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ವೇದ ಕೂಡ ಬರ್ತಾರೆ. ಪಪ್ಪ ನೀವು ಯಾವಾಗ ಬಂದ್ರಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ನಾನು ಅವಾಗೇ ಬಂದೆ ಅಮ್ಮ, ಈ ಕಡೆ ಇವ್ರು ಮಾತಾಡಿದ್ರಲ್ಲ ಏನೂ ತಪ್ಪಿಲ್ಲ, ಅವ್ರು ಮಾತಾಡೋದ್ರಲ್ಲೂ ಒಂದು ಅರ್ಥ ಇದೆ, ಯಾಕಂದರೆ ನಾವು ಮಾಡಿದ ತಪ್ಪು ನಾವು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಕ್ರಮು ಅವ್ರ ತಾತಂಗೆ ಮಾತಾಡ್ದೇನೆ ಅವ್ರ ಬಾಯಿನ ಮುಚ್ಚಿಟ್ಟಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ವೇದ ಹಪ್ಪ ಕೂಡ ಅವಳ ಕ್ಷಮೆ ಕೇಳ್ತಿರ್ತಾರೆ. ನಿನ್ಗೆ ಕ್ಷಮೆ ಕೇಳಿದ್ರು ನಮ್ದು ಒಂದು ಪಕ್ಷ ನಮ್ಮ ಕ್ಷಮೆನ ಕ್ಷಮಿಸೋಷ್ಟು ಇದಾಗಿಲ್ಲ, ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀವಿ, ನಿನ್ನ ಗಂಡನ ಜೈಲಿಗೆ ಕಳ್ಸೋಕ್ಕೆ ನಾವು ಕೆಟ್ಟೋರಲ್ಲ, ನಾವು ಎಷ್ಟೇ ಹೇಳಿದ್ರು ನಿಮ್ಮಮ್ಮ ಕೇಳಿಲ್ಲ, ಅವ್ರು ಮಾಡಿದ ತಪ್ಪಿಂದ ಅವರು ಏನೋ ಒಂದು ಕೋಪದಿಂದ ಮಾಡೋಕ್ಕೆ ಹೋಗ್ಬಿಟ್ಟು ಇಂಥ ತಪ್ಪಾಗೋಯ್ತು, ನಾನು ಕ್ಷಮಿಸ್ಬಿಡು ಮಗಳೇ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಪಪ್ಪ ನೀವು ಯಾಕೆ ಇದನ್ನೆಲ್ಲ ಕ್ಷಮೆ ಕೇಳ್ತಿದ್ದಾರೆ, ನೀವು ಕ್ಷಮೆ ಕೇಳೋಷ್ಟು ನನ್ನ ಕ್ಷಮೆ ಕೇಳೋಷ್ಟು ನೀವು ಚಿಕ್ಕವರಲ್ಲ, ನೀವು ತುಂಬ ದೊಡ್ಡವರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನೋ ನನ್ನ ಬಾಯಿನ ಮುಚ್ಚಿದ್ದೀರ, ನಾನೇನಾದ್ರೂ ಹೋಗ್ಬಿಟ್ಟಿದ್ದೆ ಏನೋ ಮಾಡ್ತಿದ್ದೆ ನೀನು ಅಂತ ಹೇಳ್ತಿರ್ಬೇಕಾದ್ರೆ ಹೋಗಬಾರ್ದು ಅಂತಾರೆ, ನಾನು ಲಾಸ್ಟಲ್ಲಿ ಬಾಗಿ ತೆಗ್ದಿದ್ದು ಅಂತ ಹೇಳಿ ಹೇಳ್ತಿರ್ತಾರೆ. ನಾನು ಹೋಗ್ಬಿಟ್ಟು ಕೊಚ್ಚಮುರಿಗೆ ಹೋಗಿ ಹಾಕೋಗು ಅಂತೇಳಿ ಬೈತಾ ಇರ್ತಾನೆ. ಈ ಕಡೆ ಹೌದಾ ಸರಿ ಬಾ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಅವ್ರ ತಾತನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ವೇದ ಮತ್ತು ವೇದವರಪ್ಪ ತುಂಬ ಬಿಕ್ಕಿ ಹಾಯ್ತಾ ಇರ್ತಾರೆ. ಅವರು ಕೂಡ ಏನೂ ಮಾತಾಡ್ತಾನೆ, ಅವರು ಕ್ಷಮೆ ಕೇಳ್ತಾ ಇರ್ತಾರೆ. ಅವರು ಕೂಡ ನನ್ನಿಂದ ದೊಡ್ಡ ತಪ್ಪಾಯಿತು ವೇದ, ನೀನು ಎಂಥವಳು ಅಂತ ನನಗೆ ಗೊತ್ತಿದ್ರು ಆದರೂ ನಿಮ್ಮ ಅಮ್ಮನ ಮಾತು ಕೇಳಿಬಿಟ್ಟೆ, ನಿಮ್ಮ ಅಮ್ಮಗೆ ನಾನು ಎಷ್ಟೇ ಹೇಳಿದ್ರು ಅವ್ರು ಕೇಳಲಿಲ್ಲ ಕಣೆ ಅಂತ ಹೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಅಪ್ಪ, ನಿನ್ನ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ, ನೀನು ಇಲ್ಲೇ ಕೂತಿದ್ರೆ ನೀರು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ವೇದ ಕೂಡ ನೀರು ತೊಗೊಂಬರಕ್ಕೆ ಹೋಗ್ತಾಳೆ. ನಮ್ಮ ಮನೆಯವರೆಲ್ಲರೂ ನಿನಗೆ ಅಷ್ಟೆಲ್ಲ ನಿನಗೆ ಏನು ಬೇಜಾರು ಮಾಡಿದ್ರು, ಅಷ್ಟೆಲ್ಲ ಕೋಪ ಬರ್ಸೋ ಥರ ಇಷ್ಟೆಲ್ಲ ಮಾಡಿದ್ರು, ನೀನು ಕೂಡ ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳ್ತೇನೆ, ನೀನು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಮ್ಮ ಮುಖನೂ ಕೂಡ ನೋಡೋದಕ್ಕೆ ಇಷ್ಟಪಡ್ತಾನೂ ಇರಲಿಲ್ಲ, ಅಂಥದ್ರಲ್ಲಿ ನಿಮ್ಮ ಮನೆಗೆ ನಾನು ಬಂದಿದ್ರು ಕೂಡ ನಾನು ಕೂರಿಸಿ ನೀನು ಸತ್ಕಾರ ಮಾಡ್ತಾಯಿದ್ಯಾ, ನೀನು ಎಂಥವಳು ಅಂತ ನನಗೆ ಗೊತ್ತಿತ್ತು ಕಣೆ ಅಂತೇಳಿ ಹೇಳ್ತಿರ್ತಾರೆ. ನನಗೆ ಗೊತ್ತು ಪಪ್ಪ ನೀನು ತುಂಬ ಬೇಜಾರಲ್ಲಿದ್ದೀರಾ ಅಂತ, ನೀವು ಇದ್ರ ಬಗ್ಗೆಲ್ಲ ಯೋಚನೆ ಮಾಡಬೇಡಿ, ವಿಕ್ರಮ್ ಮನೆಯವರೆಲ್ಲ ತುಂಬ ಆರಾಮಾಗೇ ಇದ್ದಾರೆ, ಅವ್ರು ಇದ್ರ ಬಗ್ಗೆಲ್ಲ ಏನೂ ಯೋಚನೆ ಮಾಡ್ತಿಲ್ಲ, ನೀನು ಮತ್ತು ವಿಕ್ರಮು ನನ್ನ ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ, ವಿಕ್ರಮ್ಗೂ ನಿಮ್ಮ ಮೇಲೆ ಏನು ಕೋಪನೂ ಇಲ್ಲ ಅಂತೇಳಿ ಹೇಳ್ತಿರ್ತಾಳೆ. ನನ್ನನ್ನು ನೀವು ಅನಾಥಾಶ್ರಮದಿಂದ ಕರ್ಕೊಂಡು ಬಂದು ಮಗಳು ಥರ ಸಾಕಿ ಸಲಗಿದ್ದೀರಾ, ಅಂಥದ್ರಲ್ಲಿ ನಿಮ್ಮ ಮೇಲೆ ನನಗೆ ಕೋಪ ಯಾವತ್ತೂ ಬರಲ್ಲಮ್ಮ, ಬರೋದೂ ಇಲ್ಲ ಅಪ್ಪ ನನಗೆ ಅಂತೇಳಿ ಹೇಳ್ತಿರ್ತಾಳೆ. ಅಲ್ಲ, ನಾವು ಅಷ್ಟು ನಿನ್ನ ಗಂಡನ ಜೈಲಿಗೆ ಕಳ್ಸೋಕ್ಕೆ ಅಂತೇಳಿ ಅಷ್ಟೆಲ್ಲ ಮಾಡಿದ್ರು ನೀನು ಯಾವುದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀನು ಎಷ್ಟೋ ಒಳ್ಳೆಯವಳು ಅಂತ ನಂಗೆ ಮುಂಚೆಯಿಂದನೂ ಗೊತ್ತಿದ್ರು, ಆದರೂ ನಿನ್ನ ಒಳ್ಳೆತನನ ನಾವು ತಪ್ಪಾಗಿ ತಿಳ್ಕೊಬಿಟ್ವಿ, ತಪ್ಪಾಗಿ ಬಳಸ್ಕೊಬಿಟ್ವಿ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ.
ಹಾಗೇನಿಲ್ಲ ಅಪ್ಪ, ನಿನ್ನ ಜಾಗದಲ್ಲಿ ನಾವೇ ಯಾರೇ ಇದ್ದಿದ್ರು ನಾವು ಹಾಗೆ ತಿಳ್ಕೊತಾ ಇದ್ವಿ, ಅಮ್ಮನೂ ಹಾಗೆ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ಅಮ್ಮ ಹೇಗಿದ್ದಾರೆ ಹೇಳು ಅಂತೇಳಿ ಹೇಳ್ತಾ, ಅಮ್ಮಂಗೆ ನೀನು ನೋಡಬೇಕಂತ ತುಂಬ ಆಸೆ ಇತ್ತು, ಅವಳು ಕೂಡ ಬರೋಕ್ಕಾಗಲಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ನನಗೆ ನೋಡದೇ ಇರೋದಕ್ಕಾಗಲಿಲ್ಲ ಅಂತೇಳಿ ನಾನು ಕೂಡ ಬಂದಿದ್ದು ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ನಾನು ಹೋಗ್ತೀನಿ ಇಲ್ಲಿಂದ ಅಂತೇಳಿ ಹೇಳ್ತಿರ್ತಾರೆ. ಎಲ್ಲಿಗೆ ಹೋಗ್ತೀರಾ ನೀನು? ಇಲ್ಲಿಂದ ಊಟ ಮಾಡ್ಕೊಂಡು ಹೋಗಬೇಕು, ಯಾವುದೇ ಕಾರಣಕ್ಕೂ ಹಂಗೆ ಕಳಿಸಲ್ಲ ನಾನು ಇನ್ನು. ಅಮ್ಮ ಅಂತೂ ನೋಡೋಕ್ಕೆ ಬರಲಿಲ್ಲ, ಅಟ್ಲೀಸ್ಟ್ ನಾನಾದರೂ ಬಂದು ನೋಡ್ಕೊಂಡು ಹೋಗ್ತೀನಿ ಅಮ್ಮನ್ನ. ನಾನು ಅಮ್ಮಮ್ಮ ಬರ್ತೀನಿ ಅಂತ ನೀನೇನು ಹೇಳೋದಕ್ಕೆ ಹೋಗ್ಬೇಡ ಅಂತೇಳಿ ಹೇಳ್ತಿರ್ತಾಳೆ. ನೀನು ಊಟ ಮಾಡಿಕೊಂಡೇ ಹೋಗಲೇಬೇಕು, ನಾನು ಆಲ್ರೆಡಿ ಏನು ಕೇಸರಿಬಾತ್ ಮಾಡೋದಕ್ಕೆ ಹೇಳ್ತೀನಿ, ಅವ್ರು ಮಾಡ್ತಾರೆ, ನೀನು ಊಟ ಮಾಡ್ಕೊಂಡು ಹೋಗಲೇಬೇಕು ಪಾಪ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ನೀನು ಹೇಳಿದ್ಮೇಲೆ ನಾನು ಹಾಗೆ ಹೋದರೆ ನೀನಂತೂ ಸುಮ್ಮನೆ ಬಿಡಲ್ಲ, ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ನೀನು ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊ, ನೀನು ನಮ್ಮ ಬಗ್ಗೆ ಏನು ಯೋಚನೆ ಮಾಡಿಬಿಡ, ವಿಕ್ರಮ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ, ಯಾರೂ ಅವ್ರ ಮನಸ್ಸಲ್ಲಿ ಯಾರನ್ನೂ ದ್ವೇಷ ಇಟ್ಕೊಂಡಿಲ್ಲ, ನೀವು ಈ ಥರ ಎಲ್ಲ ಯೋಚನೆ ಮಾಡಬೇಡಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಾಲಮುನ್ನೂ ಕೂಡ ಯಾರೋ ಒಬ್ಬರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡು ಬಂದು ನಿಲ್ಲಿಸಿರ್ತಾರೆ. ನೀನು ಇವತ್ತು ದುಡ್ಡು ಕೊಟ್ಟಿಲ್ಲ ಅಂತ ನೀನು ಮಾತ್ರ ಇಲ್ಲಿಂದ ಹಾಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ, ಅಣ್ಣ ಬಂದು ನಿನ್ನ ಕೈ ಮುರಿದಾಕ್ತಾರೆ ನೋಡು ಬೇಕಿದ್ರೆ ಅಂತ ಹೇಳಿ ಈ ಕಡೆ ಬಾಲ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ಅಣ್ಣ ಬರಲಿ ಅವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣ ನಿಂಗೆ ಎಷ್ಟು ಸಲ ಬಂದು ಹೇಳಿದ್ರು ನಿಂಗೆ ಗೊತ್ತಾಗಲ್ವ, ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಇಬ್ಬರೂ ಕೂಡ ದುಡ್ಡು ಕೊಟ್ಟಿರಲ್ವಲ್ಲ ಅವ್ರ ಹತ್ರ ಇಬ್ಬರೂ ಕೂಡ ಜಗಳ ಆಡ್ತಾ ಇರ್ತಾರೆ. ಈ ಕಡೆ ಮುನ್ನ ಕೂಡ ಹೇಳ್ತಿರ್ತಾರೆ, ಅಣ್ಣ ಬಂದರು ಸುಮ್ಮನೆ ಇರೋ, ಅವ್ರು ನೋಡ್ಕೊತಾರೆ, ಅವಾಗ ಬರ್ತಾನೆ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಕೂಡ ಬರ್ತಾನೆ. ಯಾಕೆ ಇಷ್ಟೊಂದೆಲ್ಲ ಬೇಳ್ತಿದ್ದೀರ, ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಅಣ್ಣ ಇವನು ದುಡ್ಡು ಕೊಡದೆ ಯಾಮರ್ಸ್ಕೊಂಡು ತಲೆ ಬಗ್ಸ್ಕೊಂಡು ಓಡಾಡ್ತಿದ್ದ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಹೌದಾ ಒಂದು ಗ್ಲಾಸ್ ನೀರು ತೊಗೊಂಬ ಹೋಗು ಅಂತ ಹೇಳಿ ಕಳಿಸ್ತಾರೆ. ಗ್ಲಾಸ್ ತೊಗೊಂಬಂದು ನೀರು ಕೊಟ್ಟಾಗ, ಯಾಕೆ ಇಷ್ಟೊಂದು ಬೇವ್ತಿದ್ದೀರಾ, ಕುಡೀರಿ ನೀರು ಕುಡೀರಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಣ್ಣ ಏನು ನೀವು ಹೇಳ್ತಿದ್ದೀರಾ ಇದನ್ನು ನೀರು ಕುಡಿಯೋದಕ್ಕೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹೌದಾ ನೀನು ಇಷ್ಟೊಂದು ಬೇವ್ತಿದ್ದಲ್ಲ, ಆರಾಮಾಗಿ ಕುತ್ಕೊಂಡು ನೀರು ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇದನ್ನೆಲ್ಲ ನೋಡ್ತಿದ್ದು ಈ ಕಡೆನೆಲ್ಲ ವೇದ ಅಪ್ಪನೂ ಕೂಡ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾರನ್ನು ಅವರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ವಿಕ್ರಮ್ ಏನು ಚೇಂಜ್ ಆಗಿದ್ದಾನ ಇಲ್ವಾ ಅಂತ ಹೇಳ್ಬಿಟ್ಟು ಅವರು ನಿಂತ್ಕೊಂಡು ನೋಡ್ತಾ ಇರಬೇಕಾದ್ರೆ ಈ ಕಡೆ ವಿಕ್ರಮ್ ಕೂಡ ಅವ್ರ ಹತ್ರ ಮಾತಾಡ್ತಾ ಇರ್ತಾನೆ. ಅಲ್ಲ ನೀವು ದುಡ್ಡು ಕೊಡಬೇಕು ಅಲ್ವಾ, ಯಾಕೆ ನೀವು ದುಡ್ಡು ಕೊಟ್ಟಿಲ್ಲ? ನಾನು ಇದಕ್ಕಿಂತ ಮುಂಚೆ ನಾ ವಿಕ್ರಮ್ ಆಗಿದ್ದು ಜೊತೆ ಕೈಕಾಲು ಮುರಿದು ನಾನು ಇನ್ನೇ ದುಡ್ಡು ಕೇಳ್ತಿದ್ದೆ, ಆದರೆ ಏನಾಯಿತು ಪ್ರಾಬ್ಲಮ್ಮು? ಕರೆಕ್ಟ್ ಟೈಮಿಗೆ ದುಡ್ಡು ಕೊಡ್ತಿದ್ದೆ ತಾನೆ, ಏನು ದುಡ್ಡು ಕೊಡ್ತಿಲ್ಲ? ನಮಗೂ ಪ್ರಾಬ್ಲಮ್ ಇರುತ್ತೆ ತಾನೇ, ನಾನು ನಿನಗೆ ಏನು ಕೊಟ್ಟು ನಿನ್ನ ಕಷ್ಟಕ್ಕೆ ನಾನು ನಿನ್ಗೆ ದುಡ್ಡು ಕೊಟ್ಟಿದ್ದೆ, ಹಂಗಿನ್ಮೇಲೆ ನಿಂಗೆ ಕರೆಕ್ಟ್ ಟೈಮಿಗೆ ದುಡ್ಡು ತಂದು ಕೊಡಬೇಕು ತಾನೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಅವರು ಕೂಡ ಹೇಳ್ತಾರೆ, ಏನಿಲ್ಲ ಅಣ್ಣ ನಾನು ಕೊಡಬೇಕು ಅಂತಲೇ ಇದ್ದೆ, ಅದು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇತ್ತು ಅಂತ ಹೇಳಿ ಹೇಳ್ತಿರ್ತಾರೆ. ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇತ್ತು ಅಂದರೆ ಅದು ಕರೆಕ್ಟ್ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಸಲ ಇಡ್ಸ್ಕೋಬೇಕು. ಆಮೇಲೆ ನೀನು ಸಲ ಕೊಟ್ಟಿಲ್ಲ ಅಂತ ನಾನು ನಿಮ್ಮನ್ನು ಬಂದು ಎದುರಿಸೋದು, ಅದು ನೋಡಿ ನಿನ್ನ ಹೆಂಡತಿ ನನ್ನ ಹೆಂಡತಿಗೆ ಶಾಪ ಹಾಕ್ಬೋದು, ನಮ್ಮ ಮನೆಯವ್ರಿಗೆಲ್ಲ ಶಾಪ ಹಾಕುತ್ತೆ, ಆ ಶಾಪ ನನ್ನ ಹೆಂಡತಿಗೆ ತಟ್ಟೋದು ಅದೆಲ್ಲ ನನಗೆ ಇಷ್ಟ ಇಲ್ಲ, ಅದೆಲ್ಲ ನನಗೆ ಬೇಕಾಗಿಲ್ಲ. ಇದನ್ನೆಲ್ಲ ಈ ಕಡೆ ಅವರ ತಾತನೂ ಕೂಡ ನಿಂತ್ಕೊಂಡು ಎಲ್ಲನೂ ನೋಡ್ತಾ ಇರ್ತಾರೆ. ಅದಕ್ಕೆ ಕೂಡ ನಾನು ನಿನ್ಗೆ ಹೇಳ್ತೀನಿ ನೋಡು, ಕರೆಕ್ಟ್ ಟೈಮಿಗೆ ದುಡ್ಡು ತಂದು ಕೊಟ್ಬಿಡು ಅಷ್ಟೇ, ನಾನು ನಿನ್ಗೇನು ಕೇಳಲ್ಲ, ನಾನು ನಿನ್ಗೆ ಹೊಡೆಯೋದು ಇಲ್ಲ, ಬಡಿಯೋದು ಇಲ್ಲ, ನಿನ್ನ ಕೈಕಲ್ಲಿ ಮುರಿಯೋದು ಇಲ್ಲ ಅಂತ ಹೇಳ್ತಿರ್ಬೇಕು. ಈ ಕಡೆ ವೇದನ ಅಪ್ಪನ ಜೊತೆನೂ ಈ ಕಡೆ ವೇದನೂ ಕೂಡ ಊಟಕ್ಕೆ ಕರೆಯೋಕ್ಕೆ ಅಂತ ಬಂದಾಗ ಅವ್ರ ಜೊತೆ ಬಾಯಿ ಹೊಂದ್ಕೊಂಡು ನಿನ್ನ ಗಂಡ ಏನು ಮಾಡಿದೆ ಅಂತ ಹೇಳಿ ನಿಲ್ಲಿಸ್ಕೊಂಡಿರ್ತಾನೆ. ಇಲ್ಲ ಅಣ್ಣ ತಿಂಗಳ 3,000 ರೂಪಾಯಿ ಕರೆಕ್ಟಾಗಿ ಕೊಟ್ಬಿಡ್ತೀನಿ ನಿಮಗೆ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಸರಿ ಆಯಿತು, ತಿಂಗಳ ಕರೆಕ್ಟಾಗಿ ಕೊಟ್ಬಿಡು ಆಯಿತಾ ಅಂತೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಕಳಿಸ್ತಾನೆ. ಈ ಕಡೆ ಏನು ಇಲ್ಲಿ ಬಂದು ನಿಂತಿದ್ದೀರಾ ಅಂತ ಕೇಳಿದಾಗ ಇಲ್ಲಿಂದ್ರೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ವಿಕ್ರಮ್ ತಾತ ಇದ್ದರು, ನನ್ನ ಮೊಮ್ಮಗನ ಇವ್ನು ಆ ಕುಳ್ಳಿ ನಮ್ಮ ಮನೆಗೆ ಬಂದಾಗಲಿಂದ ಬರೀ ಇಂಥದ್ದೇ ಆಗೋಯ್ತು, ನನ್ನ ಮಗ ಫುಲ್ ಚೇಂಜ್ ಆಗಿಬಿಟ್ಟ ಇವನು ಅಂತ ಹೇಳ್ಬಿಟ್ಟು ವಿಕ್ರಮ್ ತಾತ ಬೈಕೊತಾ ಇರ್ತಾರೆ. ವಿಕ್ರಮ್ ಕೂಡ ಕಾಫಿ ಕುಡ್ಕೊಂಡು ನಿಂತಿರ್ಬೇಕಾದ್ರೆ ವೇದ ಅಪ್ಪ ಕೂಡ ಬರ್ತಾರೆ. ಏನು ಮಾತಾಡಬೇಕು ಅಂತ ಅಂದರೆ ಸುಮ್ಮನೆ ನಿಂತ್ಕೊಬೇಡ್ರಿ, ಟೀ ಕುಡೀರಿ ಅಂದ್ರೂ ಕುಡಿಲಿಲ್ಲ, ಯಾಕೆ ಏನಾಯಿತು ಅಂತ ಹೇಳಿ ಕಡೆ ವಿಕ್ರಮ್ ಕೇಳ್ತಿರ್ಬೇಕಾದ್ರೆ, ಹಾಗಲ್ಲ ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತೇಳಿ ಹೇಳ್ತಿರ್ತಾನೆ. ಹೌದು ಮೊದಲು ತುಂಬ ಹೊಟ್ಟೆ ಇತ್ತು, ಈಗ ತುಂಬ ಸ್ಲಿಮ್ ಆಗಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಆ ಥರ ಹೇಳಿಲ್ಲ, ನಿಮ್ಮ ಬಿಹೇವಿಯರಲ್ಲಿ ಅಂದರೆ ನಿಮ್ಮ ಗುಣದಲ್ಲಿ ತುಂಬ ಚೇಂಜ್ ಆಗಿದ್ದೀರಾ, ನೀವಲ್ಲಿ ಅವ್ರ ಹತ್ರ ದುಡ್ಡು ಕೇಳೋದನ್ನ ಮಾತಾಡ್ತಿದ್ದು ನಾನು ನೋಡಿದೆ, ನೀವು ಮುಂಚೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಸುತ್ತಮುತ್ತ ತುಂಬ ಜನ ಇದ್ರು, ಇಷ್ಟೊತ್ತಿಗೆ ನೀವು ಏನಾದರೂ ಮಾಡ್ಬೋದಿತ್ತು ಅವನ್ನ, ಆದರೆ ನೀವು ಸಮಾಧಾನವಾಗಿ ಅವ್ನ ಕಷ್ಟನ ಕೇಳ್ಕೊಂಡು ಅವನನ್ನು ನೀವು ಟೈಮ್ ಕೊಟ್ಟು ಕಳಿಸಿದ್ರಲ್ಲ, ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನೀವು ಇದೇ ಥರ ಯಾವಾಗಲೂ ಹಿಂಗೆ ಇರಿ, ನೀವು ಹೊಡೆದಾಟ ಬಡ್ದಾಟ ಯಾವುದು ಬೇಡ ನಿಮಗೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ನಾನು ಇದೇ ಥರ ಇರೋದು, ನಿನ್ನ ಮಗಳು ತುಂಬ ಚೇಂಜ್ ಮಾಡಿಬಿಟ್ಟಿದ್ದಾಳೆ, ನಿಮ್ಮ ಮಗಳಿಂದಲೇ ನಾನು ಹಿಂಗೆಲ್ಲ ಆಗಿರೋದು, ನನಗೂ ಅನ್ನಿಸ್ತಿರುತ್ತೆ ನಾನು ಮುಂಚೆ ಇದೇ ಥರ ಇದ್ದಿದ್ದು ಚೆನ್ನಾಗಿರ್ತಿತ್ತು, ಆದರೆ ನಿಮ್ಮ ಮಗಳು ಬಂದಮೇಲೆ ನಾನು ತುಂಬ ಚೇಂಜ್ ಆಗಿಬಿಟ್ಟೆ, ಅವಳು ಮತ್ತೆ ಕೇಳೋ ಥರ ಆಗಿದೆ, ನಾನು ಈ ಥರ ಹೊಡೆಯೋದು ಬಡಿಯೋದು ಇದನ್ನೆಲ್ಲ ನಾನು ಯಾವುದೂ ಹಿಡ್ಕೊಂಡೇ ಇಲ್ಲ, ಅವಳು ನನಗೆ ಪದೇ ಹೇಳ್ತಾನೆ ಇರ್ತಾಳೆ, ನಿಮ್ಗೆ ಅವ್ರಿಗೆ ಏನಾದರೂ ಶಾಪ ಆಗ್ತದೆ ನಮಗೂ ತಟ್ಟುತ್ತೆ, ನನಗೆ ತಟ್ಟೋದು ನನಗೆ ಇಷ್ಟ ಇದೆಯಾ ಅಂತ, ಅದೊಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಯಾವುದನ್ನು ತೊಗೊತಾ ಇಲ್ಲ ಇದನ್ನೆಲ್ಲ
ಅವಳು ಅವಳು ಅವ್ಳು ಹೊಡಿಬೇಕು ಅಂತ ನನಗೆ ಅನಿಸ್ದಾಗೆಲ್ಲ ನನಗೆ ಅವಳ ಮುಖ ನೆನ್ಪು ಬಂದುಬಿಡುತ್ತೆ, ಸುಮ್ಮನೆ ಆಗಿಬಿಡ್ತೀನಿ. ಆಮೇಲಿಂದ ಅವ್ಳು ಕಟ್ಟಿರೋ ರುದ್ರಾಕ್ಷಿ ಕೂಡ ನನ್ನ ಕೈಯಲ್ಲೇ ಇದೆ. ಅವಳು ದೊಡ್ಡ ಯಾರಿಗಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತ ಹೊಡ್ಯಕ್ಕೆ ಹೋದಾಗೆಲ್ಲ ಅದು ರುದ್ರಾಕ್ಷಿ ಮುಂದೆ ಬಂದಾಗೆಲ್ಲ ನನಗೆ ಅವಳೇ ನೆನಪಾಗ್ಬಿಡ್ತಾಳೆ. ಹಂಗಾಗಿ ನಾನು ಇದನ್ನೆಲ್ಲ ಏನೂ ಇಟ್ಕೊಂಡಿಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು, ನೀವು ಇದೇ ಥರ ಇರಿ, ಖುಷಿಯಿಂದನೇ ಇರಿ ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಿರ್ಬೇಕಾದ್ರೆ, ನಾವು ಯಾವಾಗಲೂ ಖುಷಿಯಿಂದನೇ ಇರ್ತೀವಿ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬೇಡಿ ಅಂತೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು, ನಾವೇನು ಚೇಂಜ್ ಆಗಲ್ಲ, ನಾನು ನಿನ್ನ ಮಗಳು ಇರೋ ತನಕ ನಾನು ಯಾವುದೇ ಕಾರಣಕ್ಕೂ ಚೇಂಜೇ ಆಗಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಹೇಳಿ ಇಬ್ಬರೂ ಕೂಡ ಊಟಕ್ಕೆ ಹೋಗ್ತಾರೆ. ಅಪ್ಪ ಕೇಸರಿಬಾತ್ ತೊಗೊಳಿದಲ್ಲಿ ತಿನ್ನಿ, ಅಮ್ಮಂಗೂ ತೊಗೊಂಡ್ಬರ್ತೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಬೇಡ ನೀನು ಅಮ್ಮಂಗೆ ಕೊಡ್ತಿಲ್ಲ, ಅದೇ ಕೇಸರಿಬಾತ್ ನಾನು ತಿಂತೀನಿ, ನನ್ನ ಹೊಟ್ಟೆ ತುಂಬಿದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅದು ಕೊಡು ಚೆನ್ನಾಗಿ ಕೊಡು, ಅತಿಥಿ ಸರ್ಕಾರ ತುಂಬ ಚೆನ್ನಾಗಿ ಮಾಡ್ತೀಯ ಮಾಡು ಅಂತೇಳಿ ಹೇಳ್ತಿದ್ದೆ. ಅಪ್ಪ ನಿಮಗೂ ಬೇಡವಾ, ಸರಿ ಬಿಡಿ ನಾನು ನಾಯಿಗೆ ಎಸಿತೀನಿ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ, ತಗೋಬ ದ್ರಾಕ್ಷಿ ಕೊಡಬೇ ನಿಮ್ಮ ಅಪ್ಪ ತಂದ್ಕೊಟ್ಟಿದ್ದ, ನಾಯಿಗೆ ಎಸಿತೀನಿ ಅಂತ ಹೇಳ್ತಿಯಲ್ಲ, ಗೊತ್ತಾಗಲ್ವ ನಿನಗೆ ಅಂತೇಳಿ. ನಾನು ಇದನ್ನೆಲ್ಲ ಸ್ವೀಟ್ ತಿನ್ನೋದು ನನ್ನ ಮೊಮ್ಮಗಂಗೆ ಹೇಳ್ಬೇಡ ಆಯಿತಾ ಅಂತೇಳಿ ಹೇಳ್ತಿರ್ತಾರೆ ಅವ್ರ ತಾತನೂ ಕೂಡ. ಇವರು ಮನೆಯವ್ರಿಗೆ ಬರೀ ಇದೇ ಆಯಿತು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಮನೆಯವರೆಲ್ಲ ನಿನ್ನನ್ನು ತುಂಬ ಇದಾಗಿ ನೋಡ್ತಾರೆ, ಆದರೆ ನಿನ್ನ ಗಂಡ ಮಾತ್ರ ನಿನ್ನ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ, ಯಾವಾಗಲೂ ನೀವಿಬ್ಬರು ತುಂಬ ಚೆನ್ನಾಗೇ ಇರಿ, ಖುಷಿಯಿಂದ ಇರಲಿ. ನಿನ್ನ ಗಂಡ ಚೇಂಜ್ ಆಗಿರೋದು ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಗ್ತಿದೆ. ವಿಕ್ರಮ್ ಯಾವಾಗಲೂ ಇದೇ ಥರನೇ ಇರಲಿ, ಅವ್ನು ಯಾವುದೇ ಕಾರಣಕ್ಕೂ ಬದಲಾಗೋಕ್ಕೆ ಬೇಡ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನನಗೂ ಅದೇ ಆಸೆ ಇದೆ ಅಪ್ಪ, ಅದೇ ಅವನು ಬದಲಾಗಿದ್ರೆ ಅಂತ ಖುಷಿನೂ ನನಗಿದೆ. ಅದು ಟೆಂಪರವರಿಗೆ ಅಂತ ಅಂದರೆ ನಂಗೆ ತುಂಬ ಭಯ ಆಗುತ್ತೆ ಮುಂದಕ್ಕೆ. ಅವ್ನು ಹಿಂಗಿದ್ದೆ ಆಮೇಲೆ ಮುಂದೆ ಮತ್ತೆ ರೌಡಿಸಮ್ಗೆ ಇಳಿದ್ಬಿಟ್ರೆ ನಂಗೆ ತುಂಬ ಭಯ ಆಗುತ್ತೆ ಅಪ್ಪ ಅಂತ ಹೇಳಿದಾಗ, ಅಯ್ಯೋ ನೀನು ಇರ್ಬೇಕಾದ್ರೆ ಎಂತಕ್ಕೆ ಭಯ ಪಡ್ತೀಯ, ನೀನು ಯಾವಾಗಲೂ ಶಕ್ತಿಶಾಲಿ, ನೀನು ಇರಬೇಕಾದ್ರೆ ಅವ್ನು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ನೀವಿಬ್ಬರು ತುಂಬ ಚೆನ್ನಾಗೇ ಇರ್ತೀರಾ ಅಂತೇಳಿ ಈ ಕಡೆ ವೇದ ಅಪ್ಪ ಹೇಳ್ತಿರ್ಬೇಕಾದ್ರೆ, ನನಗೂ ಅದೇ ಆಸೆ ಇದೆಪ್ಪ, ಅವ್ನು ಯಾವುದೇ ಕಾರಣಕ್ಕೂ ಬದಲಾಗ್ಬೋದು, ಅವ್ನು ಇದೇ ಥರ ರೌಡಿಸಮ್ ಎಲ್ಲ ಬಿಟ್ಟು ಒಂದು ಒಳ್ಳೆ ಮನುಷ್ಯನಾಗಿ ನನಗೆ ಗಂಡನಾಗಿ ತುಂಬ ಚೆನ್ನಾಗಿದೆ, ನನಗೆ ಅದೇ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ನೋಡ್ಕೊತೀಯ ಹಂಗಿದ್ದವನ್ನ ನೀನು ಈ ಥರ ಚೇಂಜ್ ಮಾಡಿದ್ಯಾ ಅಂದಮೇಲಿಂದ ಈ ಮನೆಗೆ ಬಂದಾಗಲಿಂದ ಇನ್ನು ಮುಂದೆ ಅವ್ನು ಇನ್ನೂ ತುಂಬ ಚೇಂಜ್ ಆಗ್ತಾನೆ, ನಿನ್ನ ಜೊತೆ ಚೆನ್ನಾಗಿರ್ತಾನೆ ಬಿಡು ಅಂತ ಹೇಳ್ತಿರ್ತಾರೆ. ಈ ಕಡೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ವೇದ ವಿಕ್ರಮ್ನ ಮನೆಗೆ ಕರ್ಕೊಂಡ್ಬಂದಾಗ ಈ ಕಡೆ ಜಿಮ್ ಮೆಟೀರಿಯಲ್ನ ತೊಗೊಂಬಂದು ಗಿಫ್ಟಾಗಿ ಕೊಟ್ಟಿರ್ತಾಳೆ. ಏನಿದು ಅಂತ ಕೇಳಿದಾಗ, ನಿನಗೆ ಹೊಡಿಯೋದು ಬಡಿಯೋದು ಅಂದರೆ ನಿಂಗೆ ತುಂಬ ಇಷ್ಟ ಅಲ್ವಾ, ತುಂಬ ಇಷ್ಟ ಇದೆ ಅಲ್ವಾ ಅಂತ ಕೇಳಿದಾಗ, ಹೌದು ಹಂಗಿದ್ಮೇಲೆ ನೀನು ಸ್ಟಾರ್ಟ್ ಮಾಡು ಇದರಲ್ಲಿ ಅಂತ ಹೇಳಿ ಹೇಳ್ತಿರ್ತಾಳೆ. ಏನು ರೌಡಿಸಮ್ ಮತ್ತೆ ಹೇಳಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಆ ಥರ ಎಲ್ಲ ನಿಂಗೆ ಯಾರಿಗಾದ್ರೂ ತುಂಬ ಕೋಪ ಬಂದಾಗ ಹೊಡಿಬೇಕು ಅಂತ ಅನಿಸ್ದಾಗ ಇದನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡಿ, ಅವಾಗ ನಿನ್ನ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.